ರಾಜ್ಯಪಾಲರು ಬಿಜೆಪಿ ಏಜೆಂಟ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ ಕಾಂಗ್ರೆಸ್ ಇಲ್ಲ, ಎಲ್ಲಿ ಬಿಜೆಪಿ ಆಡಳಿತ ಇದೆ ಅಲ್ಲೆಲ್ಲ ಏಜೆಂಟ್ರಾಗಿ. ಇದು ಯಾವಾಗಲೂ ಕೇಂದ್ರ ಸರ್ಕಾರ ಇದ್ದಾಗ ರಾಜ್ಯಪಾಲರ ಮೇಲೆ ಎಲ್ಲ ಪಕ್ಷದಲ್ಲಿ ಇದೊಂದು ಚಟ ಬಿದ್ದೈತಿ. ಅವಾಗ ಹಿಂದಕ್ಕೆ ಏನು ಹಂಸರಾಜ ಏನು ಭಾರದ್ವಾಜ ಪ್ಯೂರ್ ಚಮಚಾರಿ ಇವ್ರು ಏನೇನೋ ನಮ್ಮನ್ನು ಮಾತಾಡ್ಸೋದಿಲ್ಲ, ನಮ್ಮ ದೊಡ್ಡ ಇದು ಇಲ್ಲ. ಆ ಭಾರದ್ವಾಜ ಅಂತ ಕರೆದು ಏನಾರು ಕೊಟ್ಟು ತೊಗೊಂಡು ಬರ್ರಿ, ಬಿ ಜೆ ಪಿ ಇದ್ದಿದ್ರೆ ತೊಗೊಂಡು ಬರ್ರಿ, ಲೇಖೆ ಹೊತ್ತಿದ್ದ ಅವು ಕಾನೂನು ಮಂತ್ರಿ ಇದ್ದು ಒಂದು ಕಾಲಕ್ಕೆ ಅಂತ ಅವೆಲ್ಲ. ಈಗ ಇವ್ರು ಕಾಂಗ್ರೆಸ್ನವ್ರು ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ನವ್ರಿಗೆ ಅವ್ರಂಗೆ ನಡಿಬೇಕತ್ತಾರ. ಅವ್ರಂಗೆ ಹೆಂಗೆ ನಡೀತಾರ ರಾಜ್ಯಪಾಲರು? ಕಾನೂನು ಪ್ರಕಾರ ಮಾಡಿರ್ತ ಹೈಕೋರ್ಟ್ ಹೇಳಿತಿಲ್ಲ ರೀ, ರಾಜ್ಯಪಾಲರು ತಮ್ಮ ಏನು ಅಧಿಕಾರವನ್ನು ಸರಿಯಾಗಿ ಬಳಸ್ಯಾರ ಅಂತ ಹೇಳ್ಯಾರ. ನ್ಯಾಯಾಲಯ ಹೇಳಿದ ಮ್ಯಾಗ ಬಾಯಿ ಮುಚ್ಕೊಂಡು ಸುಮ್ಮಿರ್ಬೇಕಟ್ಟೆ. ಅವ್ರು ಹೇಳಿರಲಿಲ್ಲ, ನ್ಯಾಯಾಲಯದಲ್ಲಿ ಏನಾದರೂ ರಾಜ್ಯಪಾಲರ ನಿರ್ಣಯ ತಪ್ಪದಿದ್ದರೆ ಅವರು ಬಿ ಜೆ ಪಿ ಏಜೆಂಟ್ರಾಗ್ತಿದ್ರು. ಇವತ್ತು ನಮ್ಮ ರಾಜ್ಯಪಾಲರು ಒಬ್ಬರು ದಲಿತರೇ ಅದಾರ, ಅವರು ದಲಿತರು ಅದಾರ. ಹಿಂದೆ ನಾವು ವಿಧಾನಸಭೆಯಲ್ಲಿ ನಾವು ಒಂದು ಪ್ರತಿಭಟನೆ ಮಾಡಾಗ ರುದ್ರಪ್ಪ ಲಮಾಣಿ ಮ್ಯಾಗ ಕೂತಿದ್ರು. ಒಂದಿಟ್ಟು ನಮ್ಮ ಎಮ್ ಎಲ್ ಎಗಳು ಕಾಗದ ಹೋಗಿದ್ರು, ದಲಿತರಿಗೆ ಅಪಮಾನ ಮಾಡಿದ್ರು ಡೆಪ್ಯೂಟಿ ಸ್ಪೀಕರ್. ಈಗ ನೀವು ಯಾರಿಗೆ ಅಪಮಾನ ಮಾಡಕತ್ತೀರಿ? ದಲಿತ ರಾಜ್ಯಪಾಲ ಮಾಡ್ಲಕ್ಕ ಅಂದ್ರೆ ನಿಮ್ಮ ದಲಿತರ ಬಗ್ಗೆ ಎಷ್ಟು ಕಳೆದಿತ್ತು ಅನ್ನೋದು ಇದೇ ತೋರಿಸ್ಕೊಡ್ತದೆ.